ಸರ್ ಕುರಿ ಸಾಕಾಣಿಕೆ ಮಾಡ್ಕೊಂಡಿದ್ದೀರಿ, ಅವುಗಳಿಗೆ ಆಹಾರ ವ್ಯವಸ್ಥೆನ ಯಾವ ಥರ ಮಾಡ್ಕೊಂಡಿದ್ದೀರಿ ಸರ್ ನಿಮ್ಮ ಹೊಲದಲ್ಲಿ? ಸರ್ ನಾವು ಆಹಾರ ವ್ಯವಸ್ಥೆಗಳನ್ನ ಯಾವ ರೀತಿ ಅಂತ ಮಾಡಿದ್ದೀವಿ ಅಂತೇಳಿ ನಾವು ಈಗ ಫೀಲ್ಡಲ್ಲೇ ನೋಡೋಣ ಸರ್. ಬನ್ನಿ ಸರ್. ಸರ್ ನಾವು ಇವತ್ತು ಫೀಲ್ಡಲ್ಲಿ ಇದ್ದೀವಿ ಸರ್. ನಾವು ಆಹಾರ ಪದ್ಧತಿ ಹೆಂಗೆ ಮಾಡ್ತೀರಿ ಏನು ಅಂತೇಳಿ ಕೇಳಿದ್ರಲ್ಲ ಸರ್. ಇದು ಬಂದು ಕುದುರೆ ಮೆಂತೆ ಅಂತೇಳಿ ಸರ್. ಇದನ್ನ ನಾವು ಪ್ರತಿ 15 ದಿವಸಕ್ಕೆ ಒಂದ್ಸತಿ ಕಟಾವು ಮಾಡ್ತೀವಿ ಸರ್. ಇದು ಭಾಳ ಚೆನ್ನಾಗಿ ಬರುತ್ತೆ ಸರ್. 3 ಫೂಟ್ವರೆಗೂ ಹೈಟ್ ಬೆಳೀತು ಸರ್ 15 ಡೇಸ್ ಒಳಗೆ ಸರ್. ನಾವು ಇದನ್ನ ಫ್ಲಾಟ್ ಆಗಿ ಮಾಡ್ಕೊಂಡಿದ್ದೀವಿ ಸರ್. 15 ಫ್ಲಾಟ್ ಆಗಿ ಮಾಡ್ಕೊಂಡಿದ್ದೀವಿ ಸರ್. ಒಂದ್ ದಿವ್ಸಕ್ಕೆ 1 ಫ್ಲಾಟ್ ಕಟಾವ್ ಮಾಡ್ತೀವಿ ಸರ್. ಅಂದ್ರೆ ನಾವು 15ನೇ ದಿವ್ಸಕ್ಕೆ ಆ ಫ್ಲಾಟ್ ರೀಚ್ ಆದಾಗ ನೆಕ್ಸ್ಟ್ ಒಂದು 16ನೇ ದಿವ್ಸಕ್ಕೆ ಮತ್ತೆ ಇದು ಡೇ 1 ದಿಂದ ಮತ್ತೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್. ಆ ರೀತಿ ಇದನ್ನ 1 ಫ್ಲಾಟ್ 1 ದಿವ್ಸಕ್ಕೆ ನಾವು ಅದ ಮೇವಿನ ಒಳಗೆ ಮಿಕ್ಸ್ ಮಾಡ್ತೀವಿ ಸರ್. ಸರ್ ಕುದುರೆ ಮೆಂತ್ಯದಲ್ಲಿ ಪ್ಲಾಟ್ ಅಂತ ಹೇಳಿದ್ರಿ, ಅದ್ರ ಬಗ್ಗೆ ಸ್ವಲ್ಪ ಕ್ಲೀನ್ ಆಗಿ ವಿವರಣೆ ಕೊಡಿ ಸರ್. ಸರ್ ಒಂದು ಫ್ಲಾಟ್ ಅಂದ್ರೆ ಸರ್ 4 ಸಾಲುಗಳು ಬರ್ತಾವೆ ಸರ್. ಒಂದು 4 ಸಾಲನ್ನ ಇವತ್ತು ಕಟ್ ಮಾಡ್ತೀವಿ ಸರ್. ನಾಳೆ 4 ಸಾಲನ್ನು ಕಟ್ ಮಾಡ್ತೀವಿ. ಆ ರೀತಿ ಅಂದ್ರೆ 15 × 4 60 ಸಾಲುಗಳು ನಾವು ಒಂದ್ಸತಿ ಸೋಯಿಂಗ್ ಮಾಡ್ಕೊಂಡಿದ್ದೀವಿ ಸರ್. ಈಗ ಇದು ಒಂದೇದ್ 4 ಸಾಲು ಕಟ್ ಮಾಡಿದೀವಿ, ಎರಡನೇದ್ 8 ಆಯ್ತು, 12 ಆಯ್ತು, ಹಂಗೆ ಮಾಡ್ಕೊಂತ ಹೋಗ್ತೀವಿ. ಲಾಸ್ಟಿಗೆ 60 ಮುಗಿತೀವಿ ಸಲ 15ನೇ ದಿವಸಕ್ಕೆ. ಮತ್ ಡೇ 1 16ನೇ ದಿವಸ ಇಲ್ಲಿ ಡೇ 1 ಅಂತೀವಿ ನಾವು. ಅದು ಇದು ರೆಡಿ ಇರುತ್ತೆ ಸರ್. ನಮ್ದು ಇದು ಪ್ಲಾಟ್ ಇದು ಈಗ ಸದ್ಯ ಇದು 12 ದಿವಸದ ಸರ್. ನಮ್ಗೆ ಇಲ್ಲಿ ಅಲ್ಲಿನೂ 3 ದಿನದ ಕಟಾವ್ ಇದ್ದಿದೆ ಸರ್. ಅದು ಮುಗಿಸ್ಕೊಂಡು 16ನೇ ದಿವಸಕ್ಕೆ ನಾವು ಇದನ್ನ ಕಟಾವ್ ಮಾಡ್ತೀವಿ ಸರ್. 16 ದಿವಸಕ್ಕೆ 3 ಫೂಟ್ ಬರುತ್ತೆ. 3 ಫೂಟ್ ಬರುತ್ತೆ ಸರ್. ನಾವು ಚೆನ್ನಾಗಿ ಮೇಂಟೈನ್ ಮಾಡಿರ್ಬೇಕು ಸರ್. ನೀರು ಮತ್ತು ಅದಕ್ಕೆ ನಾವು ಈ ಕೊಟ್ಟಿಗೆ ಗೊಬ್ಬರ ಅಂತೀವಲ್ಲ ಸರ್, ಈಗೇನ ಈ ಕುರಿ ಗೊಬ್ಬರ, ಇದನ್ನ ನಾವು ಒಂದ್ಸತಿ ಕಟಾವ್ ಮಾಡಿದಾಗ ಒಂದ್ಸತಿ ಅದಕ್ಕೆ ಸಿಂಪರಣೆ ಮಾಡ್ತೀವಿ ಸರ್. ಸಿಂಪರಣೆ ಅಲ್ಲ, ಸುಮ್ ಚಲ್ತೀವಿ ಸರ್ ಗೊಬ್ಬರ. ಇದನ್ನ ನೀರ್ ಮಾತ್ರ ನಾವು ಡ್ರಿಪ್ ಅಳವಡಿಸ್ಕೊಂಡಿವಿ ಸರ್ ಇದ್ರೊಳಗಡೆ. ಇದು ಒಂದ್ ಸಾಲಿನಿಂದ ಒಂದ್ ಸಾಲಿಗೆ 1 ಫೂಟ್ ಡಿಸ್ಟೆನ್ಸ್ ಇದೆ ಸರ್. ನಾವು ಸೋಯಿಂಗ್ ಮಾಡೋ ಪದ್ಧತಿನೂ ಹೇಳ್ತೇನೆ ಸರ್. ಇದು ಬಹಳ ಸೂಕ್ಷ್ಮ ಇರ್ತದೆ ಸರ್. ಇದನ್ನ ಅಗ್ದಿ ಅರ್ಧ ಇಂಚ್ಗಿಂತ ಮೇಲ್ಗಡೆನೆ ನಾವು ಬಿತ್ತನೆ ಮಾಡ್ಬೇಕು ಸರ್. ಬಿತ್ತನೆ ಆದ ನಂತರ ಇದನ್ನ ನೀರನ್ನ ಹರಿಸಬಾರ್ದು. ನಾವು ಸ್ಪ್ರಿಂಕ್ಲರು ಅಥವಾ ಈಗ ರೇನ್ ಡ್ರಿಪ್ ಬಂದಿದೆ ಆ ತರನು ಯಾವುದೇ ತರ ಮೊದ್ಲಿಗೆ ಹುಟ್ಟೋವರೆಗೂ ಆ ತರ ಮಾಡ್ಬೇಕು. ಅದಾದ ನಂತರ ಹುಟ್ಟಿದ ನಂತರ ನೀವು ಯಾವ ರೀತಿ ಆದ್ರೂ ನೀರ್ ಹಾಯಿಸ್ಕೊಳ್ಳಿ, ಆದ್ರೆ ಯಾವಾಗ್ಲೂ ತೇವಾಂಶ ಇರ್ಬೇಕು. ಅಂದ್ರೆ ಎಲ್ಡ್ ಚೆನ್ನಾಗಿ ಬರುತ್ತೆ ಸರ್. ಸರ್ ತಾವು ಕುದುರೆ ಮೆಂತೆ ಜೊತೆ ಮತ್ತೆ ಏನ್ ಬೆಳಿತೀರಾ ಸರ್? ಇದು ಒಂದು ಕುದುರೆ ಮೆಂತೆ ಆಯ್ತು ಸರ್. ಇದರಲ್ಲಿ ಪ್ರೋಟೀನ್ ಜಾಸ್ತಿ ಇರುತ್ತೆ ಸರ್. ಇದು ಕಡಿಮೆ ಹಾಕಿದ್ರು ಕೂಡ ಇದು ಜಾಸ್ತಿ ಪ್ರೋಟೀನ್ ಇರುತ್ತೆ. ಇದರಲ್ಲಿ ಹಾಲು ಜಾಸ್ತಿ ಬರುತ್ತೆ, ಫ್ಯಾಟ್ನೆಸ್ ಜಾಸ್ತಿ ಬರುತ್ತೆ. ಆ ನಂತರ ಅದ್ರ ಜೊತೆ ಈಡಾಗಬೇಕಂತೇಳಿ ನಾವು ಸೂಪರ್ ನೆಪಿಯರ್ ಅಂತ ಹೇಳಿ, ಇದು ನಮ್ಗೆ ಸುಮಾರು ಒಂದು 10 ರಿಂದ 15 ಫೂಟ್ ವರೆಗೂ ಆಯಾ ಏರಿಯಾದ ಮೇಲೆ ಹೈಟ್ ಬರುತ್ತೆ. ಭಾಳ ಈಡಾಗುತ್ತೆ ಸರ್ ಇದು. ಇದನ್ನ ಅದ್ರ ಜೊತೆಗೆ ಸೂಪರ್ ನೆಪಿಯರ್ ಕೂಡ ಬೆಳಿತೀವಿ ಸರ್. ಇದನ್ನು ನೀವೇ ಏನ್ ಹೇಳಿದಿವಲ್ಲ ಸರ್, ಆ ರೀತಿ ಫ್ಲಾಟ್ ಆಗಿ ಬೆಳಿತೀವಿ ಸರ್. ಅಂದ್ರೆ ಇದು ಸುಮಾರು 3 ತಿಂಗಳಿಗೆ ಒಂದ್ಸತಿ ಕಟಾವ್ ಬರುತ್ತೆ ಸರ್. ಇದ್ರಂಗ 15 ದಿವಸಕ್ಕೆಲ್ಲ ಬರೋದಿಲ್ಲ. ಅಂದ್ರೆ ನಾವು 1 ದಿವಸಕ್ಕೆ 1 ಸಾಲ್ ಕಟ್ ಮಾಡಿದ್ರೆ ಅಂದ್ರೆ 90 ಸಾಲಾಗಿ ನಾವು ಇದನ್ನ ಹಾಕೊಂಡಿರ್ತೀವಿ ಸರ್. 1 ದಿನಕ್ಕೆ 1 ಸಾಲ್ ಅಷ್ಟೇ ಕಟ್ ಮಾಡ್ಬೇಕು ನಾವು. 90ನೇ ದಿವಸಕ್ಕೆ ಅದನ್ನ ಕಟಾವ್ ಮಾಡಿದ ನಂತರ ಲಾಸ್ಟ್ ಸಾಲ್ ಕಟ್ ಮಾಡಿದ ನಂತರ 3 ತಿಂಗಳಲ್ಲಿ ಮತ್ತೆ ಡೇ 1 ರೆಡಿ ಇರುತ್ತೆ ಸರ್ ನಮ್ಗೆ. ಆ ರೀತಿಯಾಗಿ ಇದನ್ನು ಕೂಡ ನಾವು ಏನೋ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. ಯಾವ್ಯಾವ ಬೆಳೆ ಯಾವ್ಯಾವ ಟೈಮಿಗೆ ಬರುತ್ತೆ ಆ ಬೆಳೆ ಪೂರ್ತಿ ಮುಗಿದ್ರಾಗೆ ನಮಗೆ ಹಿಂದ್ ಮತ್ತೊಂದ್ಸತಿ ಕಟಾವಿಗೆ ರೆಡಿ ಇರಬೇಕು. ಆ ತರ ಪ್ಲಾನ್ ಮಾಡ್ಕೊಂಡು ಫ್ಲಾಟ್ಗಳನ್ನ ಮಾಡ್ಕೊಂಡು ನಾವು ಎಲ್ಲ ಏನು ಇವು ಮೇವಿನ ಬೆಳೆಗಳನ್ನ ಬೆಳೆದಿದ್ದೀವಿ ಸರ್. ಸರ್ ಮತ್ತೆ ನೀರಿನ ವ್ಯವಸ್ಥೆ ಯಾವ ತರ ಮಾಡ್ಕೊಂಡಿದ್ದೀರಿ? ಅದಕ್ಕೆ ನೀರಿನ ವ್ಯವಸ್ಥೆ ಡ್ರಿಪ್ ಅಳವಡಿಸ್ಕೊಂಡಿದ್ದೀವಿ ಸರ್. ಇದಕ್ಕೂ ಡ್ರಿಪ್ ಬರುತ್ತೆ? ಹೌದು ಸರ್. ಇದಕ್ಕೂ ನಾವು ಮೇವಿನ ಬೆಳೆ ಆಲ್ಮೋಸ್ಟ್ ಆಲ್, ಯಾಕಂದ್ರೆ ಅಲ್ಲಿ ಒಳಗಡೆ ನೀರ್ ಹಾಯಿಸೋದು ಸ್ವಲ್ಪ ಕಷ್ಟ ಆಗುತ್ತೆ ಸರ್. ಈ ತರ ಬೆಳೆ ಇರುವಾಗ ಇದ್ರ ಒಳಗಡೆ ಹೋಗಿ ನೀರ್ ಹಾಯಿಸೋದು, ಆಮೇಲೆ ರಾತ್ರಿ ಟೈಮ್ ಎಲ್ಲ ಕರೆಂಟ್ ಬರ್ತಾವ ಸರ್. ರಾತ್ರಿ 9 ರಿಂದ ಬೆಳಗಿನ 5 ಗಂಟೆವರೆಗೂ ಕರೆಂಟ್ ಇರ್ತಾವ. ಆ ಟೈಮ್ದಲ್ಲಿ ಇದ್ರೊಳಗಡೆ ಹೋಗಿ ನೀರ್ ಹಾಯಿಸೋದೆಲ್ಲ ಕಷ್ಟ ಆಗುತ್ತೆ ಅಂತ. ಮತ್ತು ಕಂಟಿನ್ಯೂಸ್ ಆಗಿ ಅದು ತೇವಾಂಶ ಇರ್ತೈತಿ ಡ್ರಿಪ್ ಆದ್ರ ಅಂತೇಳಿ. ಮತ್ತೆ ನೀರ್ ಕೂಡ ಪೋಲ್ ಆಗೋದಿಲ್ಲ ಸರ್. ನಾವು ನೀರ್ ಹರಿಸೋದ್ರಿಂದ ಪೋಲ್ ಆಗುತ್ತೆ ಸರ್. ಸರ್ ಇದು ಯಾವ್ದು ಸರ್ ಮೇವಿದು? ಇದು ಬಹುವಾರ್ಷಿಕ ಮೇವಿನ ಜೋಳ ಅಂತ ಹೇಳಿ ಸರ್. ಇದು ಬಹಳ ಕಾಂಡ ದಪ್ಪ ಆಗಲ್ಲ ಸರ್. ಈಗ ಹುಲ್ಲಿ ಜಾತಿಗೆ ಸೇರಿದ್ದಂತ ಮೇವಿನ ಜೋಳ ಸರ್. ಇದು ಈ ತರ ಬರುತ್ತೆ ಸರ್. ಆಮೇಲೆ ಇದು 1.5 ತಿಂಗಳಿಗೆಲ್ಲ ನಾವು ಕಟಾವ್ ಮಾಡ್ಬೋದು ಸರ್. ಪ್ರತಿ ಕಟಾವಿಗೂ 1.5 ತಿಂಗಳ ಡಿಸ್ಟೆನ್ಸ್ ಇರ್ಬೋದು ಸರ್. ಈ ಸುಮಾರು ಒಂದು 3-4 ವರ್ಷ ನಾವು ಇದನ್ನ ಕಟಾವ್ ಮಾಡಿ ತಕೋಬಹುದು ಸರ್. ಚೆನ್ನಾಗಿ ಬೆಳೆದ್ರೆ ಒಂದು 5 ವರ್ಷದ ತನೂ ಬರುತ್ತೆ ಸರ್. ಆನಂತರ ನಾವು ಇದನ್ನ ತೆಗೆದು ಮತ್ತೆ ಬೇರೆ ಕಡೆನೂ ಮಾಡ್ಕೋಬಹುದು ಸರ್. ಇದು ಮೇವಿನ ಜೋಳ ಸರ್.
ಇದು ನಮ್ಮ KMF ದಿಂದ ಮೇವಿನ ಜೋಳ ಅಂತೇಳಿ ಕೊಟ್ಟಿರೋದು ಸರ್ ಇದು. ಆಮೇಲೆ ಇದ್ರ ಜೊತೆಗೆ ಸಜ್ಜಿ ಕೂಡ ಇದೆ ಸರ್. ಇಲ್ಲಿ ತಾವು ನೋಡ್ತಿದ್ದೀರಿ ಸಜ್ಜಿ ಮತ್ತು ಮೇವಿನ ಜೋಳ ಇವನ್ ಎರಡೂನು ಮಿಕ್ಸ್ ಮಾಡ್ಕೊಂಡು ಬೆಳೆದಿದ್ವಿ ಸರ್. ಇದು ಕೂಡ ಬಹಳ ಚೆನ್ನಾಗಿ ಈಡ್ ಬರುತ್ತೆ ಸರ್. ಈ ಬೇಸಿಗೆ ಆಗಿರೋದ್ರಿಂದ ಇದು ಹೈಟ್ ಸ್ವಲ್ಪ ಕಡಿಮೆ ಬಂದಿದೆ ಸರ್. ಇದು ಮಳೆಗಾಲದಲ್ಲೆಲ್ಲ ಇದೊಂದು 8 ಫೂಟ್ರಿಂದ 10 ಫೂಟ್ ಮಟನು ಹೈಟ್ ಬರುತ್ತೆ ಸರ್. ಒಳ್ಳೆ ಕಾಂಡ ಬರುತ್ತೆ. ಇದನ್ನ ಬಹಳ ಇಷ್ಟಪಟ್ಟು ತಿಂತಾವ್ ಸರ್. ಇದಕ್ಕೆ ಬಾರಿ ಜಲ್ದಿ ಗ್ರೋತ್ನು ಆಗುತ್ತೆ ಸರ್. ಇದು ಎರಡೂ ಮಿಕ್ಸ್ ಮಾಡಿದ್ವಿ ಸರ್. ಇದರಲ್ಲಿ ಸಜ್ಜೆನೂ ಇದೆ, ಮೇವಿನ ಜೋಳನೂ ಇದೆ ಸರ್. ಇವೆರಡು ಮಿಕ್ಸ್ ಮಾಡಿ ಬಿತ್ತಿರೋದ್ರಿಂದ ಮತ್ತೆ ಈಲ್ಡ್ನು ಜಾಸ್ತಿ ಬರುತ್ತೆ ಸರ್. ಓಕೆ ಸರ್, ನೀವು ಟೋಟಲ್ ಎಷ್ಟು ಎಕರೆದಲ್ಲಿ ಮೇವನ್ನ ಬೆಳ್ಕೊಂಡಿದ್ದೀರಿ ಸರ್? ನಾವು ಟೋಟಲ್ 4 ಎಕರೆಯಲ್ಲಿ ಮೇವು ಬೆಳೆದಿದ್ದೀವಿ ಸರ್. ಒಂದು 20 ಗುಂಟೆ ನಾವು ಸೂಪರ್ ನೇಪಿಯರ್ ಬೆಳ್ಕೊಂಡಿದ್ದೀವಿ ಸರ್. ಒಂದು 30 ಗುಂಟೆ ಇದು ಕುದುರೆ ಮೆಂತೆ ಬೆಳ್ಕೊಂಡಿದ್ದೀವಿ ಸರ್. ಆನಂತರ ಒಂದು 20 ಗುಂಟೆ ಬಹುವಾರ್ಷಿಕ ಮೇವಿನ ಜೋಳ ಬೆಳ್ಕೊಂಡಿದ್ದೀವಿ. ಇದು 1 ಎಕರೆ 10 ಗುಂಟೆ ಈ ಜೋಳ ಮತ್ತು ಸಜ್ಜಿ ಕೂಡಿರೋದು. ಇದು ಮೇವಿನ ಜೋಳ ಮತ್ತು ಸಜ್ಜೆ ಕೂಡಿರೋದು ಅಂತದ್ದು ಇದನ್ನು ಬೆಳ್ಕೊಂಡಿದೀವಿ ಸರ್. ಇನ್ನು 1 ಎಕರೆ 10 ಗುಂಟೆ ಅದು ಬಿಳಿಜೋಳ ಅಂತೀವಿ. ನಾವೇನೀಗ ನಾವು ಮನೆಗೆ ರೊಟ್ಟಿಗೆ ಉಪಯೋಗ ಮಾಡ್ತೀವಿ. ಆ ಬಿಳಿಜೋಳ ಅದ್ರ ಜೊತೆಗೆ ಅಲಸಂದಿ ಅವನ್ ಕೂಡ ಬೆಳ್ಕೊಂಡಿದ್ವಿ. ಅದು ಚೆನ್ನಾಗಿ ಈಡ್ ಬರುತ್ತೆ. ಅದು ದುಂಡದೇನಿ ಅಂತೇಳಿ ಅಂತೀವಿ ನಾವು ಈ ಕಡೆ ಎಲ್ಲ. ಅದು ತಿನ್ನಕ ಒಳಗ ಗಟ್ಟಿ ಇರುತ್ತೆ ಮೇವು ಮತ್ತು ಬಹಳ ಇಷ್ಟಪಟ್ಟು ತಿಂತಾವ್ ಸರ್ ಅದನ್ನು ಕೂಡ. ಓಕೆ ಸರ್, ಇವಾಗ ಕುದುರೆ ಮೆಂತೆ ಹಾಕಿರ್ತೀರಲ್ಲ, ಅದು ಎಷ್ಟು ವರ್ಷದವರೆಗೂ ಬರುತ್ತೆ ಸರ್ ಮೇವದು? ಕುದುರೆ ಮೆಂತೆ ಬಂದು 2 ರಿಂದ 3 ವರ್ಷ ಅಂತ ಹೇಳ್ತಾರೆ ಸರ್. ನಾವು ಚೆನ್ನಾಗಿ ಬೆಳ್ಕೊಂಡ್ರೆ 3 ವರ್ಷದವರೆಗೂ ಬರುತ್ತೆ. ನಾವು ಸ್ವಲ್ಪ ಅದು ಸರಿಯಾಗಿ ಮೇಂಟೈನ್ ಮಾಡಿಲ್ಲ ಅಂದ್ರೆ 2 ವರ್ಷಕ್ಕೆಲ್ಲ ತೆಗಿಬೇಕಾಗುತ್ತೆ ಸರ್. ಸೂಪರ್ ನೇಪಿಯರ್ ನಮ್ಗೆ 7 ವರ್ಷದವರೆಗೂ ಲೈಫ್ ಇದೆ ಸರ್. ಸರ್ ಬಹುವಾರ್ಷಿಕ ಬೆಳೆ? ಬಹುವಾರ್ಷಿಕ ಮೇವಿನ ಜೋಳ ಬಂದು 4 ವರ್ಷ ಬರುತ್ತೆ. 4 ವರ್ಷ ಬರುತ್ತೆ ಸರ್. ಇದು ಮೇವು ಬಂದು ಒಂದೇ ಕಟಾವ್ ಸರ್. ನಾವು 2 ಕಟಾವಿಗೆ ಬಿಡುತ್ತೀವಿ ಸರ್. ಈಗ 1 ಕಟಾವ್ ಆದ್ಮೇಲೆ ಒಂದ್ಸತಿ ಕುಳೆ ಬರುತ್ತೆ ಸರ್. ಅವಾಗ ಒಂದ್ ನೀರ್ ಹಾಯಿಸಿ ಅದೊಂದ್ ಕುಳೆ ತಕೊಂತೀವಿ. ನೆಕ್ಸ್ಟ್ ಮತ್ತೊಂದ್ಸತಿ ಬಿತ್ತಲೇಬೇಕು ಸರ್. ಅದು ಒಂದೇ ಕಟಾವ್ ಸರ್? ಅದು ಒಂದೇ ಕಟಾವ್. ಅದು ಒಂದ್ಸಲ ಕುಳೆ ತಕೊಂತೀವಿ ಸರ್. ಇದೆಲ್ಲ ಕಟಾವ್ ಮಾಡಿ ಬಂದಿರೋ ಕುಳೆ ಸರ್. ಈಗ ಇದು ಬಂದಿದೆ ಅಲ್ಲ ಸರ್, ಇದಕ್ಕೆ ನೀರ್ ಹಾಯಿಸ್ಕೊಂಡ್ರೆ ಇದು ಇನ್ನೊಂದ್ಸತಿ ಚೆನ್ನಾಗಿ ಬರುತ್ತೆ ಸರ್. ಆಮೇಲೆ ನೆಕ್ಸ್ಟ್ ಟೈಮ್ ಇಂದ ಇದನ್ನ ತೆಗೆದ್ಬಿಟ್ಟು ಮತ್ತೆ ಬೇರೆನೆ ಬೆಳಿಬೇಕು ಸರ್. ಎಸ್ ಸರ್. ಓಕೆ ಸರ್, ಇದು ಬಿಳಿ ಜೋಳ ಸರ್? ಇದು ಬಿಳಿ ಜೋಳ ಸರ್. ನಾವು ರೊಟ್ಟಿಗೆ ಉಪಯೋಗ ಮಾಡ್ಕೊಳ್ಳುವಂತ ಜೋಳ. ಕಾಳಾಗೋವರೆಗೂ ನಾವು ಎಲ್ಲ ಕುರಿಗಳಿಗೆ ಮೇಯಿಸ್ತಾ ಇರ್ತೀವಿ ಸರ್. ಕಾಳಾದಾಗ ಈ ಕಾಳು ತೆಗೆದ್ಬಿಟ್ಟು ಈ ಮೇವನ್ನ ಮೇಯಿಸ್ಕೊಂತೀವಿ. ಇದ್ರ ಜೊತೆಗೆ ಅಲಸಂದಿ ಕೂಡ ಹಾಕಿದೀವಿ ಸರ್. ಇಲ್ಲಿ ತಾವು ನೋಡ್ತಾ ಇರ್ಬೋದು, ಇಲ್ಲಿ ಅಲಸಂದಿ ಕೂಡ ಇದು ಒಂದು 3 ಫೂಟ್ ಹೈಟ್ ವರೆಗೂ ಬರುತ್ತೆ ಸರ್. ಇಷ್ಟ ಹೈಟ್ಗೆ ಇದ್ರ ಜೊತೆಗೆ ಅಂದ್ರೆ ಅದು ಇದು ಏಕದಳ ಧಾನ್ಯಗಳಾಯ್ತು ಸರ್. ದ್ವಿದಳ ಧಾನ್ಯ ಹಾಕೋದ್ರಿಂದ ಇದ್ರದ್ದು ಏನು ಫುಡ್ ರೇಷೋ ನಾವು ಮೇಂಟೈನ್ ಮಾಡ್ದಂಗ ಆಗುತ್ತೆ ಸರ್. ಒಳ್ಳೆ ಸಮತೋಲನ ಆಹಾರ ಕೊಟ್ಟಂಗ ಆಗೈತಿ. ಅದಕ್ಕೋಸ್ಕರ ಈ ಅಲಸಂದಿನೂ ಕೂಡ ನಾವು ಇದರಲ್ಲಿ ಹಾಕಿದೀವಿ ಸರ್. ಈ ಅಲಸಂದಿ ಅದ್ರ ಜೊತೆಗೆ ಹಾಕೋದ್ರಿಂದ ಒಳ್ಳೆ ಫ್ಯಾಟ್ ಬರ್ತಾವ ಸರ್. ಆರೋಗ್ಯವಂತವಾಗಿ ಇರ್ತಾವ ಸರ್ ಕುರಿಗಳು. ಓಕೆ ಸರ್, ಇದೇನ್ ಸರ್? ಇದು ಯಾವ ಮೇವು ಸರ್? ಇದು ಕೂಡ ಕುದುರೆ ಮೆಂತೆ ಸರ್. ಇದು ನಮ್ಮ ಅಗ್ರಿ ಯೂನಿವರ್ಸಿಟಿಯಾಗ ಅವರು ಹೊಸದಾಗಿ ಬಂದಿರುತ್ತ ಕುದುರೆ ಮೆಂತೆ. ಇದನ್ನ ಟ್ರಯಲ್ ಆಗಿ ನೋಡ್ಬೇಕು, ನೀವು ಚೆನ್ನಾಗಿ ಕುದುರೆ ಮೆಂತೆ ಬೆಳಿತಿದ್ರಿ ಅಂತ ಹೇಳಿ ಅಂದ್ಬಿಟ್ಟು ಅವ್ರು ನಮಗೆ ಇದನ್ನೊಂದು ಫ್ಲಾಟ್ ಬೆಳಿಲಿಕ್ಕೆ ಒಂದು 10 ಗುಂಟೆಗೆ ಆಗುವಷ್ಟು ಅವ್ರು ಬೀಜ ಫ್ರೀ ಆಗಿ ಕೊಟ್ಟು ಬೆಳೆಸಾಕ್ ಹೇಳ್ಯಾರ ಸರ್. ಅವ್ರು ಆಲ್ರೆಡಿ ಬಂದ್ ನೋಡಿ ರಿಸಲ್ಟ್ ಚಲೋ ಐತಿ, ಇದು ಚೆನ್ನಾಗೈತಿ, ನಿಮ್ಗೆ ಫಸ್ಟ್ ಕೊಟ್ಟಿರೋದು, ಇದು ಒಳ್ಳೆ ರಿಸಲ್ಟ್ ಐತಿ, ಇದನ್ನ ಡೆಮೋ ಮಾಡಕ್ ಪ್ಲಾಟ್ ಬಿಡ್ಬೇಕು ಅಂತ ಹೇಳಿ ಹೇಳಿದಾರೆ ಸರ್. ಇದನ್ನ ಬೀಜವಾಗಿ ಕೂಡ ಒಂದ್ ಬೆಳೆ ಕಟಾವು ಅವರು ಒಯ್ತೇನೆ ಅಂತ ಹೇಳಿದಾರೆ ಸರ್. ನಾವು ಇವು ಹೊಲಗಳಿಗೆಲ್ಲ ಈ ರೀತಿ ಡ್ರಿಪ್ ಹಾಕೊಂಡಿದೀವಿ ಸರ್. ಇದು ಫಿಲ್ಟರ್ ಸರ್. ಅಂದ್ರೆ ಅಲ್ಲಿ ಬೋರ್ವೆಲ್ ಅಲ್ಲಿ ಬಂದಿರತಕ್ಕಂತ ಮಣ್ಣು ಅಥವಾ ಸ್ಯಾಂಡು ಆತರ ಎಲ್ಲ ಇಲ್ಲಿ ಫಿಲ್ಟರ್ ಅಲ್ಲಿ ಸ್ಟಾಕ್ ಆಗಿರುತ್ತೆ. ಡೈಲಿ ಒಂದ್ಸತಿ ವಾಶ್ ಮಾಡ್ತೀವಿ ಸರ್ ಅದನ್ನ. ಈ ಹೊಲಗಳಿಗೆಲ್ಲ ಇಲ್ಲೆಲ್ಲ ಪೈಪ್ ಇದೆ ಅಲ್ಲ, ಇದ್ರ ಮೂಲಕ ಡ್ರಿಪ್ ಪೈಪ್ ಹಾಕೋದು ಸರ್. ಇದು ಇವಾಗ ಶೋಯಿಂಗ್ ಮಾಡಿದ್ದೆ. ಈಗ ನಂತರ ಒಂದ್ಸತಿ ಗಳೆ ಹೊಡೆದ ನಂತರ ಇದನ್ನ ಡ್ರಿಪ್ ಪೈಪ್ ಜೋಡಣೆ ಮಾಡ್ತೀವಿ ಸರ್. ಆನಂತರ ಇದು ನಮ್ಗೆ ಸರ್ಕಾರದ ಯೋಜನೆ ಒಳಗೆ ಡ್ರಿಪ್ ಇದಕ್ಕೆ 15,000 ರೂಪಾಯಿ 1 ಎಕರೆಗೆ ಆ ರೀತಿ ಸರ್ಕಾರದ ಯೋಜನೆ ಒಳಗನ ತಗೊಂಡಿದ್ದು ಸರ್. ಕೃಷಿ ಇಲಾಖೆಯಿಂದ ಒಂದು 15,000 ರೂಪಾಯಿ ಒಳಗೆ ಎಲ್ಲ ಇದು ಫಿಲ್ಟರ್ ಬಂತು, ಪೈಪ್ ಬಂತು, ಇದಕ್ಕೆಲ್ಲ ಡ್ರಿಪ್ ಪೈಪ್ ಬಂತು, ಎಲ್ಲಾನು ಅವರೇ ಬಂದು ಫಿಟ್ ಮಾಡಿ ಹೋಗ್ತಾರೆ ಸರ್. ಸರ್, ಡ್ರಿಪ್ ಪೈಪ್ ಬಂದ ಒಂದ್ ಲೈನ್ ಇಂದ ಇನ್ನೊಂದ್ ಲೈನ್ ಎಷ್ಟು ಡಿಸ್ಟೆನ್ಸ್ ಇರ್ಬೇಕು ಸರ್? ಸರ್, ನಾವು ಹೆಂಗ್ ಸೋಯಿಂಗ್ ಮಾಡ್ಕೊಂಡಿರ್ತೀವಿ ಸರ್, ಈಗ 2 ಫೂಟಿಗೆ ಸಾಲ್ ಮಾಡ್ಕೊಂಡಿದ್ದೀವಿ ಅಂದ್ರೆ ಆ 2 ಸಾಲಿನ ನಡು ಒಂದ್ಸತಿ ಡ್ರಿಪ್ ಹಾಕ್ಬೇಕು ಸರ್, 1 ಪೈಪ್ ಹಾಕ್ಬೇಕು. ನಾವು ಇಲ್ಲ 1 ಫೂಟಿಗೆ ಮಾಡ್ಕೊಂಡಿದ್ರು 2 ಸಾಲಿನ ನಡು ಹಾಕ್ಬೇಕ್ರಿ. ಇಷ್ಟ ಡಿಸ್ಟೆನ್ಸ್ ಅಂತ ಏನು ಇರುದಿಲ್ಲ ಸರ್. ಸರ್, ಆಮೇಲೆ ಡ್ರಿಪ್ ಪಾಯಿಂಟ್ ನೀರ್ ಬರ್ತಿರ್ತದೆ ಸರ್, 1 ಪಾಯಿಂಟ್ ಇನ್ನೊಂದು ಪಾಯಿಂಟ್ ಎಷ್ಟು ಡಿಸ್ಟೆನ್ಸ್? 1.5 ಫೂಟ್ ಡಿಸ್ಟೆನ್ಸ್ ಇರುತ್ತೆ ಸರ್. ನಾವು ಹೊಲದ ಸೇಫ್ಟಿಗಾಗಿ ಅಂದ್ರೆ ನಮ್ದು 12 ತಿಂಗಳು ಇಲ್ಲಿ ಹಸಿರು ಇರ್ತೈತಿ. ಯಾಕಂದ್ರೆ ನಮಗೆ ಕುರಿಗೆ ಮೇವು ಬೇಕಾಗಿರೋದ್ರಿಂದ ಅದ್ರ ಸೇಫ್ಟಿಗೋಸ್ಕರ ಅಂದ್ರೆ ಹೊರಗಡೆಯಿಂದ ಯಾವ ದನಗಳಾಗಲಿ
ಅದೇ ಯಾವುದೇ ರೀತಿ ಪ್ರಾಣಿ ಬಂದು ಹಾನಿ ಮಾಡಬಾರ್ದು ಅನ್ನೋದಕ್ಕೆ ನಾವು ಹೊಲದ ಎಲ್ಲ 4 ಎಕರೆಗೂ ಕೂಡ ಒಂದು ಸೇಫ್ಟಿ ಚೈನ್ ಮೆಸ್ ಆಗಲಿ ಅಥವಾ ತಂತಿ ಆಗಲಿ ಕಂಬ ಹಾಕ್ಕೊಂಡು ಸೇಫ್ಟಿಗೆಲ್ಲ ತಂತಿ ಬೇಲಿ ಹಾಕ್ಕೊಂಡಿದ್ವಿ ಸರ್. ಓಕೆ.